ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯಲ್ಲಿ ಲೋಕದ ಮಂತ್ಯರು ನಂಬಿ ಕರೆದರೆ ಓ ಎನ್ನಲೇ ಶಿವ. ಇದೊಂದು ಬಸವಣ್ಣವರ ವಚನ. ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲ ಅಂತಂದರೆ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಈ ವಚನವನ್ನು ನೆನಪಿಸ್ಕೊಂಡಿದೆ ಅಂತಂದರೆ, ನಮ್ಮ ಗುರುಗಳು ಆ ನಂಬಿಕೆಯ ಸಾಕಾರ ಮೂರ್ತಿಗಳಾಗಿದ್ದಾರೆ. ಅವರು ಶಿಷ್ಯರನ್ನು ನಂಬುತ್ತಾ ಇದ್ದರು. ಶಿಷ್ಯರ ಪ್ರಗತಿಯೇ ಮಠದ ಪ್ರಗತಿ, ಶಿಷ್ಯರ ಏಳಿಗೆಯೇ ಮಠದ ಏಳಿಗೆ ಅಂತ ಭಾವಿಸ್ಕೊಂಡಿದ್ದರು. ಅವರು ನಂಬುತ್ತಾರೆ ಅಂದ ತಕ್ಷಣ ಯಾರಾದರೂ ಆ ನಂಬಿಕೆಗೆ ದ್ರೋಹ ಬಗೆದು ಅಂದರೆ ತಕ್ಷಣ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ದಿಟ್ಟತನವು ಅವರಲ್ಲಿ. ಕ್ರಮ ತೆಗೆದುಕೊಳ್ಳೋದು ಅಂದ ತಕ್ಷಣ ಅವನನ್ನು ತುಳಿದು ಹಾಕೋದಲ್ಲ, ಅವನನ್ನು ಜಾಗೃತಗೊಳಿಸುವಂಥದ್ದು. ಅವನ ತಪ್ಪಿನ ಅರಿವನ್ನು ಉಂಟು ಮಾಡಿ ಮತ್ತೆ ಆ ವ್ಯಕ್ತಿಯನ್ನು ಸತ್ಕಾರ್ಯಗಳಲ್ಲಿ ತೊಡಗುವ ಹಾಗೆ ಮಾಡುವಂಥದ್ದು. ಒಬ್ಬ ಕಿಡಿಗೇಡಿತನ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ ಅಂದರೆ ಅವನು ಒತ್ತು ಹೊರಗೆ ಹಾಕು ಅನ್ನುವಂಥ ಭಾವನೆ ಅವ್ರಿಗೆ ಇರಲಿಲ್ಲ. ಅಂಥವನನ್ನೇ ನಾವು ತಿದ್ದಬೇಕು ಅಂತ ಹೇಳಿ ತಿದ್ದುವಂಥ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡಿದ್ದೆ. ಉದಾಹರಣೆ ನಮ್ಮದೇ ಒಂದು ದೃಷ್ಟಾಂತವನ್ನು ಕೊಡೋದಾದರೆ, ನಾವು ಸಿರಿಗೆರೆಯಲ್ಲಿ ಓದ್ತಾ ಇರುವಾಗ ನಮ್ಮ ಪ್ರಾಚಾರ್ಯರ ಮನೆಗೆ ನೀರು ಹಾಕ್ಲಿಕ್ಕೆ ಹೇಳ್ತಾ ಇದ್ವಿ. ಅಥವಾ ಅವಾಗೆಲ್ಲ ನೀರೆಲ್ಲ ಬಾವಿಯಿಂದ ಸೇರಿಕೊಂಡು ತಗೊಂಡು ಹೋಗಿ ಅವ್ರ ಮನೆಗೆ ನೀರು ಹಾಕ್ತಾ ಇದ್ವಿ. ಸುಮಾರು ತಿಂಗಳುಗಳ ಕಾಲ ಹಾಕಿದ್ವಿ. ಮಧ್ಯದಲ್ಲಿ ಆ ಪ್ರಾಚಾರ್ಯರಿಗೂ ಅಲ್ಲೇ ಇದ್ದಂಥ ಇನ್ನೊಬ್ಬ ಅಧ್ಯಾಪಕರಿಗೂ ಸ್ವಲ್ಪ ಏನೋ ವೈಮನಸ್ಸು. ನಮಗೆ ನೀರು ಹಾಕ್ಲಿಕ್ಕೆ ಹೇಳಿದರು ಆ ಅಧ್ಯಾಪಕರು. ಅವ್ರು ಹೇಳಿದ್ದು, ಇನ್ಮೇಲೆ ನೀರು ಹಾಕಬೇಡ ನನಗೆ. ನನಗೂ ಅದೇ ಬೇಕಾಗಿತ್ತಲ್ಲ ಹುಡುಗರಿಗೆ, ಸದ್ಯ ಜವಾಬ್ದಾರಿ ತಪ್ಪು ಅಂತ ಹೇಳಿ ನೀರು ಹಾಕೋದನ್ನು ನಿಲ್ಲಿಸಿ. ಆದರೆ ಪ್ರಾಚಾರ್ಯ ನೀರು ಬೇಕಲ್ಲ, ಅವರು ಬೆಳಗಿನ ಜಾವ ಎದ್ದು ಮಠದಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ. ಗುರುಗಳು ಅದನ್ನು ಮಹತ್ವದ ಮೇಲೆ ನಿಂತು ನೋಡಿದರು. ತಕ್ಷಣ ಯಾವ ಅಧ್ಯಾಪಕ ನನಗೆ ನೀರು ಹಾಕಬೇಡ ಅಂತ ಹೇಳಿದ್ರೋ ಅವರನ್ನು ಕರೆಸಿ, ಯಾಕಪ್ಪ ಇವತ್ತು ಅವ್ರು ನೀರು ಒಯ್ತಾ ಇದ್ದಾರಲ್ಲ, ಯಾರನ್ನೂ ನೀರು ಹಾಕೋ ವ್ಯವಸ್ಥೆ ಮಾಡಿಲ್ವಾ? ಇಲ್ಲ ಬುದ್ಧಿ ಮಾಡಿದ್ದೀನಲ್ಲ, ಇಂಥದ್ದು ಹೇಳಿದ್ದೆ. ಯಾರು ಕರಿ? ನಾವೆಲ್ಲ ಮಠದಲ್ಲೇ ವಿದ್ಯಾರ್ಥಿಗಳಾಗಿದ್ದಂಥವ್ರು PUCಯಲ್ಲಿ. ತಕ್ಷಣ ನನಗೆ ಕರೆ ಬಂತು. ಕರೆ ಬಂದ ತಕ್ಷಣ, ಏನಪ್ಪ ಯಾಕೆ ನೀರು ಹಾಕಿಲ್ಲ? ನಾವೀಗ ಇವ್ರು ಹೇಳಿದ್ರು ಅಂತ ಹೇಳಬೇಕು, ಹೇಳಬಾರ್ದು? ಹೇಳಬೇಕು. ಅದು ಹೇಳೋ ಧೈರ್ಯ ಇಲ್ಲ. ಮೌನವಾಗಿದ್ವಿ. ಗುರುಗಳು ನಾನು ಕೇಕ್ ಬಿಟ್ಟು ನನಗೆ ಮಠ ಬಿಟ್ಟು ಹೋಗು, ಓದೋದು ಬೇಡ ಅಂತ ಹೇಳಿ ಅವರು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದರು. ಹೋಗುವ ಮುನ್ನ ಮತ್ತೆ ಅಧ್ಯಾಪಕರಿಗೆ ಎಚ್ಚರಿಸಿದ್ರು, ನೋಡು ಮತ್ತೆ ಇನ್ನೆಲ್ಲರ ಮಠದಾಗ ಇಟ್ಕೊಂಡಿಯ, ತಕ್ಷಣ ಹೊರಗೆ ಹಾಕಬೇಕು. ಸರಿ, ಗುರುಗಳು ಹೋದ್ಮೇಲೆ ಈ ಅಧ್ಯಾಪಕರು ಬಂದರು. ನಾವು ಕೇಳಿದ್ವಿ, ಅಲ್ಲ ಸರ್ ನೀವೇ ಹೇಳಿದ್ದು ನೀರು ಹಾಕಬೇಡ ಅಂತ, ಮತ್ತು ನೀವೇ ಮೌನವಾಗಿತ್ತು ನಮ್ಮನ್ನು ಹೊರಗೆ ಹಾಕಬೇಕು ಅಂತಂದಾಗ ಆಗಲಿ ಅಂತ ಒಪ್ಕೊಂಡ್ರಲ್ಲ, ಇದು ಯಾವ ನ್ಯಾಯ?
ಗುರುಗಳಿಗೆ ತಕ್ಷಣ ನೀವು ಹೇಳ್ಬೋದಾಗಿತ್ತಲ್ವ, ಇಲ್ಲ ಬುದ್ಧಿ ನಾನೇ ಹೇಳಿದ್ದೆ ಬೇಡ ಅಂತಂದು ಅಂತ. ತಮ್ಮ ನೀವೇನು ಯೋಚನೆ ಮಾಡಬೇಡ, ಒಂದು 4 ದಿವಸ ಇವನಿಗೆ ಕಾಣ್ದಂಗೆ ಬೇರೆ ಕಡೆ ಇರು, ನಾನು ಅಷ್ಟೊಳಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಗುರುಗಳದ್ದು ಕಾರ್ಯಕ್ರಮ ಪೂರೈಸ್ಕೊಂಡು ವಾಪಸ್ ಬಂದಮೇಲೆ ಬರ ಇಲ್ಲಿ ಅವ್ರು ಹೊರಗೆ ಹಾಕಿದ್ರೇನೋ ಅಂತ ಕೂಡ್ಬಿಟ್ಟು ಯಾವಾಗ ಹೊರಗೆ ಹಾಕಿಬಿಟ್ಟೆ, ಎಲ್ಲಿದ್ದಾನೆ ಗೊತ್ತಿಲ್ಲ. ಸರಿ, 1-2-3 ದಿನಗಳ ನಂತರ ಅವರು ಏನು ಹೇಳಿದ್ರು ಗೊತ್ತಿಲ್ಲ, ಗುರುಗಳು ಮತ್ತೆ ನಮ್ಮನ್ನು ಕರೆಸಿದ್ರು. ದಂಡ ಮಠದಿಂದ ಹೊರಗೆ ಹಾಕ್ತೇವೆ ಅಂದರೆ ಹೊರಗೆ ಹಾಕೇ ಬಿಟ್ಟಿರ್ತೇವೆ, ಅದನ್ನು ನೀನು ತಪ್ಪು ಮಾಡಿದ್ದಿ, ತಿದ್ದಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹೋಗು, ಸರಿಯಾಗಿ ಕೆಲಸ ಮಾಡ್ಕೊಂಡು ಓದು. ಇದು ಒಂದು ತಾಯಿಯ ಹೃದಯ. ಇನ್ನೊಬ್ಬರಾಗಿದ್ದರೆ ಬಹುಶಃ ಬೇರೆಯವರಾಗಿದ್ದರೆ ಇವನ್ನೆಂದೆಂದೂ ಒಳಗೆ ಬಿಟ್ಕೋಬಾರ್ದು ಅಂತ ಎಚ್ಚರಿಕೆ ಇರ್ತಿತ್ತೋ ಏನೋ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದರೆ, ಒಬ್ಬ ಯಾರಾದರೂ ತಪ್ಪು ಮಾಡ್ತಾನೆ ಅಂದರೆ ಆ ತಪ್ಪನ್ನು ತಿದ್ದುವಂಥ ಹೃದಯ ಶ್ರೀಮಂತಿಕೆ ಅವರಲ್ಲಿ ಇತ್ತು. ಅವನು ನನಗೆ ಬೇಡವಾದನು ಅಂತ ಎಂದೂ ದೂರ ತಗೊಳ್ತಾ ಇರಲಿಲ್ಲ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಬೆಳೆಸಬೇಕು ಅನ್ನುವಂಥ ಭಾವನೆಯನ್ನು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇತ್ತು. ಯಾವ ವ್ಯಕ್ತಿಯೂ ಕೂಡ ನಗಣ್ಯ ಅಂತ ಅವ್ರು ಭಾವಿಸ್ಕೊಂಡಿಲ್ಲ. ಸಾಮಾನ್ಯನಿಂದಲೂ ಕೂಡ ಅಸಾಮಾನ್ಯ ಕೆಲಸವನ್ನು ಮಾಡಿಸುವಂಥ ಚೇತನ ಅವರಾಗಿದ್ದರು. ಅವರಲ್ಲಿ ಇವನು ಪ್ರಾಚಾರ್ಯ, ಇವನು ಜವಾನ, ಇವನು ಮೇಷ್ಟ್ರು, ಇವನಿಗಿಂತ ಗೌರವ ಕೊಡಬೇಕು, ಇವನಿಗೆ ಇಷ್ಟು ಗೌರವ ಕೊಡಬೇಕು ಅನ್ನುವಂಥ ಅಂತರ ಇರಲಿಲ್ಲ. ಏನು ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿರಲ್ಲ, ಹಾಗೆ ಅವನು ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾನೆ, ಅವನಿಗೊಂದು ಕಾಯಕ. ಇವನು ಮೇಷ್ಟ್ರು ಕೆಲಸ ಮಾಡ್ತಾನೆ, ಅವನಿಗೊಂದು ಕಾಯಕ. ಅವನು ಜವಾನ ಕೆಲಸ ಮಾಡ್ತಾನೆ, ಅವನಿಗೊಂದು ಕಾಯಕ. ಹಾಗಂತ ಒಬ್ಬರು ಮೇಲು ಮತ್ತೊಬ್ಬರು ಕೀಳು ಅಂದಾಗ ಎಲ್ಲರೂ ಸಮಾನರು ಅಂತ ಭಾವಿಸ್ಕೊಳ್ತಾ ಇದ್ದಾರೆ. ಕೆಲವು ಸಾರಿ ಪ್ರಿನ್ಸಿಪಾಲ್ಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದದ್ದು ಕೆಳವರ್ಗದ ನೌಕರರು. ಹಾಗಾಗಿಯೇ ಅನೇಕ ಜನ ಇವತ್ತು ಕೂಡ ಗುರುಗಳನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥವರು ಬಹಳ ಜನ ಇದ್ದಾರೆ. ಆ ಗುರುಗಳ ಕಾರಣದಿಂದಲೇ ನಮ್ಮ ಮನೆತನ ಬೆಳವಣಿಗೆ ಆಯಿತು ಅಂತ ಹೇಳುವಂಥವ್ರು ಇದ್ದಾರೆ. ಎಲ್ಲರ ಜೊತೆಗೆ ಬೆರೀತಾ ಇದ್ದಂಥ ಹೃದಯವಂತ ಗುರುಗಳು ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು. ಅವರು ಒಗ್ಗಾರಪ್ಪನವ್ರು ಹೇಳಿದ ಹಾಗೆ ಯಾವುದಾದ್ರೂ ಒಂದು ಊರಿಗೆ ಹೋಗ್ತಾರೆ ಅಂದರೆ ಆ ಸುತ್ತಮುತ್ತ ಇರುವಂಥ 10 ಊರುಗಳ ಮುಖಂಡರಿಗೆ ಒಂದು ಕಾರ್ಡ್ ಬರೀತಾ ಇದ್ದಾರೆ. ಆವಾಗ ಮೊಬೈಲ್ ಇರಲಿಲ್ಲ ಈ ರೀತಿ, ಆಮೇಲೆ ಎಲ್ಲರ ಬಂದರು ಲ್ಯಾಂಡ್ ಫೋನ್ ಇರಲಿಲ್ಲ. ಆವಾಗಿನ ವ್ಯವಹಾರ ಮಾಡೋದು ಯಾವ್ದು ಅಂದರೆ ಒಂದು 6 ಪೈಸೆ ಕಾರ್ಡ್, 6 ಪೈಸನೋ 10 ಪೈಸನೋ ಇತ್ತು. ಆ ಕಾರ್ಡ್ನಲ್ಲಿ ನಾವು ಇಂಥ ದಿವಸ ರಾಣೆಬೆನ್ನೂರಿಗೆ ಇಷ್ಟು ಗಂಟೆಗೆ ಬರ್ತೀವಿ. ಸರಿ, ಅಷ್ಟು ಗಂಟೆಗೆ ಸುತ್ತಮುತ್ತ 10 ಹಳ್ಳಿಯ ಮುಖಂಡರು ಅಲ್ಲಿ ಬರ್ತಾಯಿದ್ರು. ಬಂದಾಗ ಅವರು ಕೂರಿಸ್ಕೊಂಡು ಕ್ಷೇಮ ಸಮಾಚಾರ ವಿಚಾರಿಸಿ, ನಿಮ್ಮ ಊರಾಗೆ ಏನಾಗಬೇಕು, ಮಳೆ ಬೆಳೆ ಹೇಗಿದೆ, ನಿಮ್ಮ ರಾಜಕೀಯಕ್ಕೆ ಹೇಗಿದೆ, ಎಲ್ಲದನ್ನು ವಿಚಾರ ಮಾಡಿ ಅವರಿಗೆ ಬೇಕಾದಂಥ ನೆರವನ್ನು ನೀಡುವಂಥ ಗುಣವನ್ನು ಬೆಳೆಸ್ಕೊಂಡಿದೆ. ಇಲ್ಲೇ ಸಾಣೆಹಳ್ಳಿಗೆ ಅವರು ಬರ್ತಾರೆ ಅಂತಂದರೆ ಸುತ್ತ 10 ಹಳ್ಳಿಯ ಮುಖಂಡರಿಗೆ ಪತ್ರ ಬರೀತಾ ಇದ್ರು. ನಂತರ ಅವರಿಗೆ ಬಂದಾಗ ಹೇಗೆ ಇಲ್ಲಿ ಅಭಿವೃದ್ಧಿ ಆಗಬೇಕು, ಏನೇನು ಕೆಲಸ ಮಾಡಬೇಕು, ಹೀಗೆ ಆ ಎಲ್ಲರನ್ನೂ ಕೂಡ ನಮ್ಮವರು ಅಂತ ನಂಬುತ್ತಾ ಇದ್ರು.
ಆ ನಂಬಿಕೆಯೇ ಸಮಾಜವನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆವಾಗ ಮಕ್ಕಳು ಹೇಳಿದರು, ಇವರು ಹೇಳಿದ್ರಲ್ಲ, ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಅಂತ ಕರೀತಾರೆ. ದುಗ್ಗಾಣಿ ಮಠ ಅಂತಂದ್ರೆ ಏನು ಬೆಲೆನೇ ಇಲ್ಲ, ಒಂದು ನಯಾ ಪೈಸಕ್ಕಿಂತ ಕಡಿಮೆ ಮೌಲ್ಯ ಇರ್ತದೆ. ಆವಾಗ ಯಾರಾದರೂ ಮಠಕ್ಕೆ ಆ ಊರಿನ ಅಧ್ಯಕ್ಷ, ಪೊಲೀಸ್ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರೇ ಭಾಳ ದೊಡ್ಡ ಜನ ಬರ್ತಾರೆ ಅಂತಂದರೆ ಗುರುಗಳು ಅವ್ರು ಊಟಕ್ಕೆ ಮಾಡ್ಸೋಕ್ಕೆ ನೆಲಕ್ಕಿ ಇರ್ತಿರಲಿಲ್ಲ. ಮತ್ತಲ್ಲಿ ಯಾರೋ ಮನೆಗೆ ಕಳಿಸಿ ಒಂದಿಷ್ಟು ಅಕ್ಕಿ ಕಡ ತಂದು ಅವ್ರಿಗೆ ಪ್ರಸಾದ ಮಾಡಿ ಕಳಿಸೋವಂಥ ವಾತಾವರಣ. ಅಂದರೆ ಆರ್ಥಿಕವಾಗಿ ಮಠ ಅಷ್ಟೊಂದು ದುಸ್ಥಿತಿಯಲ್ಲಿತ್ತು. ಆದರೆ 40 ವರ್ಷಗಳ ಅವಧಿಯಲ್ಲಿ ದುಗ್ಗಾಣಿ ಮಠವನ್ನು ದುಡಿಯುವ ಮಠವನ್ನಾಗಿ, ಶ್ರೀಮಂತ ಮಠವನ್ನಾಗಿ, ಎಲ್ಲರೂ ಆ ಕಡೆ ನೋಡಬೇಕು ಅನ್ನೋ ಹಾಗೆ ಮಾಡಿದಂಥವ್ರು. ಅವ್ರಿಗೆ ಹಗಲು ರಾತ್ರಿ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಕಾಯಕವೇ ಕೈಲಾಸವನ್ನು ತತ್ವವನ್ನು ನಂಬಿಕೊಂಡು ಮಠದ ಮತ್ತು ಶಿಷ್ಯರ ಅಭಿವೃದ್ಧಿಗಾಗಿ ಸತತವಾದಂಥ ಪರಿಶ್ರಮವನ್ನು ಪಡ್ತಾ ಇದ್ದಂಥವ್ರು. ಅವರಲ್ಲಿ ವೈಚಾರಿಕತೆ ತುಂಬಿ ತುಳುಕ್ತಾ ಇತ್ತು. ಇವತ್ತು ಭಾಳ ಜನ ಸ್ವಾಮಿಗಳು ವೈಚಾರಿಕರು ಅಂತ ಹೇಳ್ತಿರ್ತಾರೆ ಬೇರೆ ಬೇರೆಯವರು. ಆದರೆ ಕಗ್ಗಳಿರುತ್ತೆ, ಮೌಢ್ಯ ಇರುತ್ತೆ, ಅಂಧಾನಕರಣ ಇರುತ್ತೆ. ಆ ಮೌಢ್ಯಗಳಿಂದ ಸಂಪೂರ್ಣ ಮುಕ್ತರಾಗಿದ್ದಂಥವರು ನಮ್ಮ ಗುರುಗಳು. ಅವ್ರು ಹೇಳಿದ್ರಲ್ಲ ಓಂಕಾರಪ್ಪನವರು, ಅಮಾವಾಸ್ಯೆ ದಿನ ಏನೋ ಒಳ್ಳೆಯ ಕಾರ್ಯ ಮಾಡಬಾರ್ದು ಅನ್ನೋಂಥದ್ದು ನಂಬಿಕೆ. ಆದರೆ ಗುರುಗಳು ಹೇಳ್ತಾ ಇದ್ರು, ಅಮಾವಾಸ್ಯೆ ಅಂತಂದರೆ ಕೇಳಲ್ಲಪ್ಪ, ಎಲ್ಲ ದಿನಗಳಂತೆ ಅದು ಒಂದು ದಿನ, ಎಲ್ಲ ನಕ್ಷತ್ರಗಳಂತೆ ಅದು ಒಂದು ನಕ್ಷತ್ರ, ಅದು ಒಂದು ತಿಥಿ. ಶರಣರು ಏನು ಹೇಳಿದ್ದಾರೆ? ಎಂಬವರು ಬೆಸಗೊಂಡರೆ ಶುಭಲಗ್ನವೆಂದರಯ್ಯ, ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನ ಹಿಂದಿನ ದಿನವೇ ಬೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮ ಕೈಯ ಮೇಲೆ ನೋಡಯ್ಯ. ನಮಗೆ ಯಾವುದು ಶುಭ ಅಂದರೆ, ನೀನು ಕೆಲಸ ಮಾಡ್ತೀಯ ಅಂದರೆ ಅದು ಶುಭಗಳಿಗೆ, ಅಶುಭ ಅನ್ನೋದು ಎಲ್ಲೂ ಇಲ್ಲ ಅಂತ ಹೇಳಿ ನಿರಂತರವಾಗಿ ಆ ಮೌಢ್ಯಗಳನ್ನು ಹೊಡೆದಾಕಿ ಸಮಾಜದಲ್ಲಿರುವಂಥ ಅಜ್ಞಾನವನ್ನು ನಿವಾರಣೆ ಮಾಡುವಂಥ ಕಾರ್ಯವನ್ನು ಮಾಡುವಂಥವು. ನಾವು ಮಹಾಬೆಳಕು ಅನ್ನುವಂಥ ಒಂದು ಚಿಕ್ಕ ನಮ್ಮದೊಂದು ಪುಸ್ತಕ ಇದೆ. ಅದರಲ್ಲಿ ಒಂದು ಪ್ರಕರಣ ಇದೆ. ಸುಣಕಲ್ಬಿದ್ರಿ ಅಂತ ರಾಣೆಬೆನ್ನೂರು ತಾಲೂಕು. ಅಲ್ಲಿ ಪ್ರೌಢಶಾಲೆಯ ಕಟ್ಟಡದ ಭೂಮಿ ಪೂಜೆ ನಡೀಬೇಕು. ಗುರುಗಳನ್ನು ಅಲ್ಲಿಯ ಮುಖಂಡರೆಲ್ಲರೂ ಸೇರಿ ಆಹ್ವಾನಿಸಿದ್ದಾರೆ. ಇನ್ನೇನು ಕಟ್ಟಡದ ಪೂಜೆ ನಡೀಬೇಕು. ಗುರುಗಳು ಹೇಳಿದ್ದು, ಈಗ ಯಾರಾದರೂ ಹರಿಜನರಿದ್ದ ಕಾರ್ಯ ಇರಲಿ ಅಂತ. ಆವಾಗ ಆ ಶಾಲೆ ಮುಂದೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲೇ ಮಾದರಿ ಕೆಂಚಪ್ಪ ಅಂತ ಹೋಗ್ತಾ ಇದ್ದಾನೆ. ಕೆಂಚಪ್ಪ ಪಾರೆಯಲ್ಲಿ ಗುರುಗಳ ಅಪ್ಪಣೆಯಲ್ಲಿ. ಕೆಂಚಪ್ಪ ಬಂದು ಕೈ ಮುಗಿದು ಕಾಲು ಬಿದ್ದು ಬುದ್ಧಿ ಅಪ್ಪಣೆ ಆಯ್ತಂತೆ. ಈ ಭೂಮಿ ಪೂಜೆ ಮಾಡ ವಿಜಯ ಬುದ್ಧಿ, ನಾನು ಮಾರ ಕಣ ಅದಕ್ಕೆ ಕರೆಸಿದ್ದು, ಎಲ್ಲಕ್ಕೂ ಮಾರ್ಗಕ್ಕೆ ಬೇಡವ ಮಾಡಿದ್ವಿ. ಬುದ್ಧಿ, ನಾನಿನ್ನೂ ಸ್ನಾನನೇ ಮಾಡಿಲ್ಲ, ಹೊರಗೆ ಸ್ನಾನ ಮಾಡಿಲ್ಲ ಕಣ, ನೀನು ಒಳಗಡೆ ಸ್ನಾನ ಮಾಡಿದ್ಯಾ. ಭಾಳ ಜನ ಮೈ ಸ್ನಾನ ಮಾಡ್ತಾರೆ, ಮನಸ್ಸಿಗೆ ಸ್ನಾನ ಮಾಡಲ್ಲ. ಮಾಡೋದು ಆ ಭೂಮಿ ಪೂಜೆಯನ್ನು ಒಬ್ಬ ಹರಿಜನ ವ್ಯಕ್ತಿಯಿಂದ ಮಾಡಿಸುವಂಥದ್ದು ಅವರ
ದೂರದೃಷ್ಟಿಯ ಸಂಕೇತ. ಹೀಗೆ ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಅದು ಒಂದು ವಾರ ಆದರೂ ಮುಗಿಯಲ್ಲ. ಅವರು ಒಂಥರಪ್ಪ ಹೇಳಿದ್ರು ಕಾಣಿಸುತ್ತೆ, ಅಂಥ ಉಗ್ರ ಕೋಪಿಗಳು ಅಂತಂದರೆ ಯಾವುದೋ ಒಂದು ಪದ ಬಳಸಿದ್ದೀನಿ, ಬಹಳ ಶಿಸ್ತಿನವರು, ದುಷ್ಟರಿಗೆ ಶಿಸ್ತಿನವರು, ಯಾರಿಗೋ ಒಳ್ಳೇದು ಮಾಡ್ತಿದ್ರು ಅಂತಿದ್ರಲ್ಲ, ಅವರು ದುಷ್ಟರಿಗೆ ಯಮನಾಗಿ ಕಾಡ್ತಾ ಇದ್ರು, ಸಜ್ಜನರಿಗೆ ಕಾಮಧೇನು ಆಗಿರ್ತಿದ್ರು. ಆ ಯಮನು ಬಾಳತ್ತಿರ್ತಿರ್ಲಿಲ್ಲ, ಕಾಮಧೇನು ಬಾಳತ್ತಿರ್ತಿರ್ಲಿಲ್ಲ. ತಕ್ಷಣ ಅವರ ಮನಸ್ಥಿತಿ ಬದಲಾವಣೆ ಆಗ್ತಾ ಇತ್ತು. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ತೆಲುಗುಬಾಳು ಅಂತ ಹೇಳಿ ಹೊಸಪೇಟೆಯಲ್ಲಿ ನಮ್ಮದೊಂದು ಹೈಸ್ಕೂಲ್ ಇದೆ. ಅದು ವಿಶ್ವಬಂಧು ಮರಳಸಿದ್ದರು. ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ಸಿದ್ದೇಶ್ವರ ಅನ್ನುವಂಥ ಒಬ್ಬ ವಟುವನ್ನು ಕರ್ಕೊಂಡು ಬಂದು ಮೊದಲ ಗುರುವಾಗಿ ಮಾಡಿ ತರಳ ಬಾಳು ಅಂತ ಹಾರೈಸ್ತಾರೆ. ಅಂಥದ ತೆಲುಗುಬಾಳು ಅಂತ. ಅಲ್ಲಿಗೆ ಗುರುಗಳು 2 ಕಾರ್ನಲ್ಲಿ ಹೋಗ್ತಾ ಇದ್ರು. ನಾವು ಗುರುಗಳ ಕಾರ್ನಲ್ಲೇ ಇದ್ವಿ. ಮಾತಾಡ್ಬಾರ್ದು ಮಕ್ಕಳು. ದಾರಿಯಲ್ಲಿ ಬಿದಿರ್ಕೆರೆ ಅನ್ನೋಂಥ ಒಂದು ಊರು ಸಿಗುತ್ತೆ. ನಾವು ಮೊದಲೇ ಹೇಳಿಲ್ಲ, ಗುರುಗಳು ಎಲ್ಲಿಗೆ ಹೋಗ್ಬೇಕಾದ್ರೂ ಮತ್ತು ಸೂಚನೆ ಕೊಡ್ತಿದ್ರು ಅಂತ. ಆ ಬಿದಿರ್ಕೆರೆಯಲ್ಲಿ ಒಂದು 25-30 ಜನ ಹಾರ ಹಿಡ್ಕೊಂಡು ನಿಂತಿದ್ರು. ನಮ್ಮ ಡ್ರೈವರ್ ಚನ್ನಬಸಪ್ಪ ಆವಾಗ ಕಾರ್ ನಿಲ್ಲಿಸ್ತಾರೆ. ಅವರೆಲ್ಲರೂ ಭಾಳ ಗೌರವದಿಂದ ಹಾರ ಹಾಕಲಿಕ್ಕೆ ಬಂದರು. ಹಾರ ಹಾಕಬೇಡಿ, ನಿಮ್ಮ ಹಾರಕ್ಕಾಗಿ ನಾವು ಬಂದಿಲ್ಲ. ಏನು ಬೈದು ಅಸಾಧ್ಯ ಬೈದು. ಬಿಡ ಚನ್ನಬಸಪ್ಪ ಮುಂದಕ್ಕೆ, ಇವ್ರು ಹಾರ ಕಟ್ಕೊಂಡು ಏನು ಮಾಡೋದು. ಕಾರ್ ಮುಂದಕ್ಕೆ ಬಿಡಿಸೇ ಬಿಟ್ಟರು. ನಮಗೆ ಶಾಕ್ ಆಯಿತು. ಅಲ್ಲ ಪಾಪ ಅವರು ಅಷ್ಟೊಂದು ಗೌರವದಿಂದ ಬಂದು ಹಾರ ಹಾಕಕ್ಕೆ ಬಂದಿದ್ದಾರೆ, ಗುರುಗಳಿಗೆ ನಾವು ಸ್ವಲ್ಪನೂ ಮನ್ನಣೆ ಕೊಡದೆ ಬೇಸರ ಮಾಡಿಬಿಟ್ರಲ್ಲ ಅಂತ. ಆದರೆ ಗುರುಗಳು ಎಷ್ಟು ಶಿಸ್ತಾಗಿದ್ರು ಅವ್ರು ಬಂದರೆ ಅವ್ರ ಮುಖ ಕೆಂಪಗಾಗಿತ್ತು. ಮಾತಾಡ್ಸೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ. ಸ್ವಲ್ಪ ದೂರ ಊರು ದಾಟಿದ ಮೇಲೆ ಹೆಂಗೆ ಜರುಗಿಸಿದ್ರು ಅವ್ರನ್ನ, ಹೆಂಗೆ ಅವ್ರ ಮೇಲೆ ತಪ್ಪ ತೋರಿಸಿದ್ವಿ. ಯಾಕೆ ಅಂತ ಕೇಳಿದ್ವಿ. ನೋಡ್ರಿ, ಆ ಶಾಲಾ ಕಟ್ಟಡ ಕಟ್ಟರಿ ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ. ಅವ್ರು ಕಟ್ಟಡ ಕಟ್ಟಕ್ಕೆ ಹೋಗಲ್ಲ, ಬರೀ ಹಾರ ಹಾಕಕ್ಕೆ ಬರ್ತಾರೆ. ಹಾರ ಹಾಕಿ ನಾವೇನು ಮಾಡೋದು? ನಮ್ಗೆ ಹಾರ ಬೇಕಾಗಿಲ್ಲ, ಅಲ್ಲಿ ಶಾಲಾ ಕಟ್ಟಡ ಆಗೋದು ಬೇಕಾಗಿದೆ. ನೀವು ನೋಡಿ ವಾಪಸ್ ಬರ್ತಾನೆ ಹೆಂಗೆ ಬದಲಾವಣೆ ಆಗ್ತದೆ. ಮತ್ತೆ 2 ದಿನಗಳ ನಂತರ ಅವರು ಎಲ್ಲರಿಗೂ ಸೂಚನೆ ಕೊಡೋದು ಇದ್ದೇ ಇರುತ್ತಲ್ಲ. ವಾಪಸ್ ಬಂದಾಗ ಅದೇ ಜನ ಹಾರ ಇಲ್ಲದೆ ನಿಂತಿದ್ರು. ಯಾರೂ ಹಾರ ಹಾಕಲ್ಲ, ಆದರೆ ಎಲ್ಲ ಜನ ನಿಂತು ಕೈ ಮುಗಿದು ಬುದ್ಧಿ ಶಾಲಾ ಕಟ್ಟಡಕ್ಕೆ ಓಂಕಾರ ಇಷ್ಟಕೊಡ್ತಾರೆ, ಶಿವಮೂರ್ತಿ ಇರ್ತಾರೆ ಇಷ್ಟಕೊಡ್ತಾರೆ. ಇಷ್ಟು ದಿವಸ ನಾವು ಶಾಲಾ ಕಟ್ಟಡ ಕಟ್ಟಿ ಮುಗಿಸ್ತೀವಿ, ನಮ್ಮನ್ನು ಕ್ಷಮಿಸಬೇಕು, ನನ್ನ ಆಶೀರ್ವಾದ ಮಾಡೋದು. ಭೇಷ್, ನಿಮ್ಮಂಥ ಶಿಷ್ಯರು ಯಾರು ಮಾಡಿರೋ ಕೆಲಸ. ಇದು ತಾಯಿಯ ಪ್ರಕಾರ. ಅಲ್ಲಿ ಶಾಲೆ ಆಯಿತು. ಈಗಲೂ ನೀವು ನೋಡ್ಬೋದು ಬಿದಿರ್ಕೆರೆಯಲ್ಲಿ ಕಟ್ಟಡ. ಹೀಗೆ ಯಾವುದೇ ಊರಿನಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ದುಡ್ಡು ಇಟ್ಕೊಂಡು ಮಾಡಿದವರಲ್ಲ ಗುರುಗಳು. ಜನರ ಪ್ರೀತಿ ವಿಶ್ವಾಸಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಈಗ ಉದಾಹರಣೆ ಸಾಣೆಹಳ್ಳಿ ಅಂತ ಹೇಳ್ಕೊಂಡ್ರೆ, ಇಲ್ಲಿ ಕೆಲವು ಪ್ರದೇಶವನ್ನು ಜನ ಉಚಿತವಾಗಿ ಬಿಟ್ಟುಕೊಟ್ಟಂಥವ್ರು. ಹಾಗೆಯೇ ಎಲ್ಲ ಊರುಗಳಲ್ಲೂ ಕೂಡ ಶಾಲಾ ಕಟ್ಟಡಕ್ಕೆ ಭೂಮಿಯ ದಾನವನ್ನು ಕೊಟ್ಟರು, ಹಣದ ರೂಪದಲ್ಲಿ ಪಡೆದರು, ದವಸದ ರೂಪದಲ್ಲಿ ಪಡೆದರು. ಹೀಗೆ ಬೇರೆ ಬೇರೆ ರೂಪದಲ್ಲಿ ಪಡೆದು, ಯಾಕೆ ಭಾಳ ಮಾತಾಡ್ತಾರೆ ಮಕ್ಕಳು,
ಬೇರೆ ಬೇರೆ ರೂಪದಲ್ಲಿ ಸಹಾಯವನ್ನು ಪಡ್ಕೊಂಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಅವ್ರು ಮತ್ತೆ ಅದನ್ನು ಯಾವುದು ಮಠಕ್ಕೆ ತಗೊಂಡು ಹೋಗ್ತಾ ಇರಲಿಲ್ಲ. ಅಲ್ಲಿ ಏನು ಬರುತ್ತೋ ಅದನ್ನು ಅಲ್ಲಿಗೆ ಹಾಕೋದು, ಚೆನ್ನಾಗಿ ಅಭಿವೃದ್ಧಿ ಮಾಡಿರಪ್ಪ. ಮತ್ತೆ ಏನಾದ್ರು ಬೇಕು ಅಂದ್ರೆ ನಾವು ಬರ್ತೀವಿ, ಸುತ್ತಮುತ್ತ ಸಂಗ್ರಹ ಮಾಡೋಣ. ಹೀಗೆ ದುಗ್ಗಾಣಿ ಮಠ ಇದ್ದಿದ್ದು 40 ವರ್ಷಗಳ ಅವಧಿಯಲ್ಲಿ ಆರ್ಥಿಕವಾದ ಸುಸ್ಥಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಬರೀ ಮಠ ಮಾತ್ರ ಸುಸ್ಥಿತಿಯನ್ನು ಪಡೆದಿಲ್ಲ, ಮಠದ ಶಿಷ್ಯರು ಕೂಡ ಅದೇ ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡಿ. ಓಂಕಾರಪ್ಪನವರು ಹೇಳಿದ ಹಾಗೆ ಯಾರಾದರೂ ಒಬ್ಬ ಶಿಷ್ಯ ಬಂದು ನಮಸ್ಕಾರ ಮಾಡ್ತಾನೆ ಅಂತಂದರೆ, ಯಾವೂರಪ್ಪ, ಏನು ಮಾಡ್ತೀಯ, ಎಷ್ಟು ಜನ ಮಕ್ಕಳು, ಆ ಮಕ್ಕಳು ಏನು ಮಾಡ್ತಾರೆ, ಎಲ್ಲ ವಿವರವನ್ನು ತೆಗೆದುಕೊಂಡು ಆ ಹುಡುಗನ್ನ ಅಲ್ಲೇ ಪಕ್ಕದಲ್ಲಿ ಸಾಣೆಹಳ್ಳಿ ಐತಿ, ಅಲ್ಲಿ ಓದಿಸು, ಚೆನ್ನಾಗಿದ್ದಾನೆ ಹುಡುಗ, ಇವನು ಓದೋಕ್ಕಾಗಲ್ಲ ಅಂತೆಲ್ಲ ಅವನು ದಾವಣಗೆರೆ ಕಳಿಸು, ಅಲ್ಲಿ ಮಾನೂರು ಬಸಪ್ಪನವ್ರು ಹೇಳ್ತೇವೆ, ಅವ್ರ ಅಂಗಡಿಯಲ್ಲಿ ಗುಮಾಸ್ತಿ ಮಾಡ್ಕೊಂಡಿರ್ತೀವಿ, ಮುಂದೆ ಅವರೇ ಸ್ವತಂತ್ರ ವ್ಯಾಪಾರ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ತೊಡಗಿಸುವಂಥ ಗುಣ ಅವರಲ್ಲಿ. ಹೀಗಾಗಿಯೇ ಅವರು ಯಾವಾಗ ಹೇಳಿದ್ರಲ್ಲ, ನಿದ್ರೆ ಮಾಡ್ತಿದ್ರು, ಯಾವಾಗ ಎಚ್ಚರ ಇರ್ತಿದ್ರು ಗೊತ್ತಿಲ್ಲ, ನಿರಂತರವಾದ ಓಡಾಟ. ಅದ್ರ ಮಧ್ಯೆ ಬಹಳ ಚೆನ್ನಾಗಿ ಓದುವಂಥ ಗುಣ ಅವರಲ್ಲಿ ಇತ್ತು. ಭಾಳ ಜನ ಸ್ವಾಮಿಗಳಿಗೆ ಓದುವಂಥ ಪ್ರವೃತ್ತಿ ಇರಲ್ಲ, ಅವರು ನಿರಂತರವಾಗಿ ಓದುಗಾರರಾಗಿದ್ದರು. ಓದೋದಷ್ಟೇ ಅಲ್ಲ, ಬರಹಗಾರರಾಗಿದ್ದರು. ಅವ್ರ ಬರಹದ ಸ್ವರೂಪ ಹೇಗಿತ್ತು ಅನ್ನೋಕ್ಕೆ ಪದ ಬಿಟ್ಟು ಅಳುಪದೊಂದು ಅಗ್ಗಳಿಕೆ ಅಂತ ಹೇಳ್ತಾರೆ. ಅವರು ತಿದ್ದೋದು ತೀಡೋದು ಇರಲೇ ಇಲ್ಲ ಅವರ ಸ್ಥಿತಿಯಲ್ಲಿ. ಒಂದು ದೃಷ್ಟಾಂತವನ್ನು ನಿಮಗೆ ಕೊಡೋದಾದರೆ, ಮಹಾದೇವ ಬಡ್ಕಾರ್ ಅಂತ ಹೇಳಿ ಒಬ್ಬ ದೊಡ್ಡ ಸಾಹಿತಿಗಳು. ಅವರು ಗುರುಗಳನ್ನು ಕುರಿತೇ ವಚನಗಳನ್ನು ಬರೆದಿದ್ದಾರೆ. ಆರಂಭದಲ್ಲಿ ಸಜ್ಜನರ ಯಾವ ಹೇಳಿಲ್ಲ, ಅವರು ಸಜ್ಜನರ ಭಕ್ತಿಗೆ ಹೆಜ್ಜೆಯನ್ನು ಅಭಿಷೇಕ ರೀತಿ ಅಂತ ಆ ವಚನ ಮಹಾದೇವ ಬಡ್ಕಾರ್ ಅಂತ 1000 ವಚನಗಳನ್ನು, 1108 ವಚನಗಳನ್ನು ಪ್ರಿಂಟ್ ಮಾಡಿದರು. ಅದಕ್ಕೆ ಮುನ್ನುಡಿ ಬರೀಬೇಕು ಗುರುಗಳು ಅಂತ ಅವರು ಗುರುಗಳನ್ನ ಕೇಳ್ಕೊಂಡಿದ್ದು, ಬರ್ಕೊಡ್ತೇವೆ ಅಂದರು ಗುರುಗಳು. ಆದರೆ ಅವರ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಮತ್ತೆ ಬಿಟ್ಟಿದೆ. ಒಂದು ದಿನ ಮಹಾದೇವ ಬಡ್ಕಾರ್ ಪತ್ರ ಬಂತು, ಬುದ್ಧಿ ಇನ್ನೂ ತಮ್ಮ ಮುನ್ನುಡಿ ಬರಲಿಲ್ಲ, ಪ್ರಿಂಟ್ಗೆ ಕಳಿಸ್ಬೇಕಾಗಿದೆ. ನಾವು ಅಲ್ಲೇ ಇದ್ದರು. ಆ ಪತ್ರ ಓದಿದ್ವಿ. ಓದಿದ ತಕ್ಷಣ ಒಂದು ಪೆನ್ ಪೇಪರ್ ತಗೊಂಡು ಬರಪ್ಪ, ತಗೊಂಡು ಬಂದ್ವಿ, ಬರೆಯೋದು. ಅವ್ರಿಗೆ ಹೇಳಿದಂಗೆ ಪಡ್ಕೊಂತ ಹೋದ್ವಿ. ಅದು ಮುನ್ನುಡಿ, ಅದು ಆ ಪುಸ್ತಕಕ್ಕೆ ಅದು ಮಹಾದೇವ ಬಡ್ಕಾರ್ರ ವಚನಗಳು ಅಂತ ಈಗಲೂ ನೀವು ಆ ಮುನ್ನುಡಿ ನೋಡ್ಬೋದಲ್ಲ ನಿಮಗೆ. ಪೋಸ್ಟ್ ಮಾಡೋದು ಬರೆಸಿದ್ದು ಮತ್ತೆ ಓದಲಿಲ್ಲ, ಪೋಸ್ಟ್ ಮಾಡೋದು. ಅವ್ರ ಇದ್ರಿಗೆ ಮಾತಾಡೋಕ್ಕೆ ಯಾರಾದರೂ ಕರ್ತದೆ. ಸರಿ, ಪೋಸ್ಟ್ ಆಯಿತು. ಆದಮೇಲೆ ನಮ್ಮ ಮನಸ್ಸಿನಲ್ಲೇ ನಾವು ಅಂದ್ಕೊಂಡ್ವಿ, ಅಲ್ಲ ಪಾಪ ಅವರು 1108 ವಚನಗಳು ಬರೆದಿದ್ದಾರೆ, ಇವ್ರು ಸ್ವಲ್ಪ ಆ ವಚನಗಳನ್ನು ಓದಿ ವಿರಾಮದಲ್ಲಿ ಅದಕ್ಕೆ ಬರೀಬೇಕಾಗಿತ್ತು. ಸುಮ್ಮನೆ ಪತ್ರ ಬಂದು ತಗೊಬರಿ ಎಂದು ಬರೆಸಿ ಹಾಕಿಬಿಟ್ರಲ್ಲ, ಬಹುಶಃ ಇದು ಬಣ್ಕಾರ್ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಓದಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಗುರುಗಳು ಎಷ್ಟು ಅವರ ದೂರದೃಷ್ಟಿ ಮತ್ತು ಆ ಬಣ್ಕಾರ ವಚನಗಳನ್ನು ಹೇಗೆ ಓದ್ಕೊಂಡಿದ್ರು ಅನ್ನೋಂಥದ್ದು ನಿಮಗೆ ಅದರಿಂದ ಗೊತ್ತಾಗುತ್ತೆ. ಅವರು 3 ನಾಟಕಗಳಿದ್ದವು: ಮರಡನೆ ಮಹಾನವಮಿ, ವಿಶ್ವಬಂಧು ಮರಡಸಿದ್ಧ, ಶರಣಸತಿ, ಲಿಂಗಪತಿ. ಈ 3 ನಾಟಕಗಳನ್ನ ಅವ್ರೇನು ತಿಂಗಳುಗಟ್ಟಲೆ ಇಟ್ಕೊಂಡು ಬರೋವಂಥವ್ರಲ್ಲ, ಕಲಾವಿದರನ್ನೆಲ್ಲ ಸೇರಿಸ್ಕೊಳ್ತಿದ್ದು, ಇವತ್ತೊಂದು ದೃಶ್ಯ ಬರ್ಕೊಡೋದು, ಇದನ್ನು ಇವತ್ತು ಪ್ರಾಕ್ಟೀಸ್ ಮಾಡಿರಪ್ಪ, ಅದು ಆದ ತಕ್ಷಣ ಮತ್ತೊಂದು ದೃಶ್ಯ ಬರ್ಕೊಡೋದು, ಇದನ್ನು ಪ್ರಾಕ್ಟೀಸ್ ಮಾಡಿರಪ್ಪ.
ಹೀಗೆ ಹೇಳಿ ಹೇಳಿ 3 ಅಪರೂಪದ ನಾಟಕಗಳನ್ನು ಅವರು ರಚನೆ ಮಾಡಿದರು. ಅಷ್ಟೇ ಅಲ್ಲ, ಸಂಶೋಧನಾತ್ಮಕ ಲೇಖನಗಳನ್ನು ಕೂಡ ಗುರುಗಳು ಬರೆದದ್ದು ನೀವು ನೋಡಬಹುದು. ಜೊತೆಗೆ ಈ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಅಂದರೆ ಅದು ಎಲ್ಲಿಲ್ಲದಂಥ ಪ್ರೀತಿ. ಹಾಗಾಗಿ ಅವರ ಕಲಾ ಸಂಘದ ಮೂಲಕ ವಚನ ಗೀತೆಗಳನ್ನು ಹಾಡಿಸೋದು, ಶರಣರ ನಾಟಕಗಳನ್ನು ಮಾಡಿಸುವಂಥದ್ದು ಬರೀ ಕೇವಲ ಸಿರಿಗೆರೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಅವ್ರ ನಾಟಕಗಳನ್ನು ಅಭಿನಯಿಸಿದ್ದು. ನಾವು ಕೂಡ ವಿದ್ಯಾರ್ಥಿಗಳಿಗೆ ಆ ನಾಟಕದ ಪಾತ್ರ ಮಾಡ್ತಾ ಇದ್ವಿ. ಅವರು ಎದುರಿಗೆ ಕೂತ್ಕೊಂಡು ರಾಜ ಹೇಗೆ ಕೂತ್ಕೊಳ್ಬೇಕು, ಮಂತ್ರಿ ಎಲ್ಲಿ ಕೂತ್ಕೊಳ್ಬೇಕು, ಜವಾನ ಎಲ್ಲಿರಬೇಕು, ಅದನ್ನು ಅಭಿನಯಿಸಿ ತೋರಿಸುವಂಥ ಗುಣ ಅವರಲ್ಲಿ. ಇನ್ನು ಅಡುಗೆ ಮಾಡೋದ್ರಲ್ಲಿ ಬಹಳ ಎತ್ತಿರ್ತಾರೆ ನಮಗೂ. ಅವರು ಏನೆಲ್ಲ ಕೆಲಸ ಮಾಡ್ತಿದ್ರು ಅಂದರೆ ಇಂಥದ್ದು ಕೆಲಸ ಮಾಡ್ತಿದ್ರು, ಇಂಥದ್ದು ಮಾಡ್ತಾ ಇರಲಿಲ್ಲ ಅಂತ. ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಮಾಡ್ತಾರೆ, ಇನ್ನೊಬ್ಬರಿಗೆ ಅದನ್ನು ಕಲಿಸ್ಕೊಡ್ತಾರೆ. ಅಂಥ ಪುಣ್ಯಜೀವಿ 78 ವರ್ಷಗಳ ಕಾಲ ಈ ಲೋಕದಲ್ಲಿ ಬಾಳಿದಂಥವ್ರು. 1992ರಲ್ಲಿ ಅವರ ಪಾರ್ಥಿವ ಶರೀರ ಜಡವಾಯಿತು. ಅವರ ಶರೀರ ಜಡವಾಯಿತು. ಈಗ 32 ವರ್ಷಗಳಾಯಿತು ಅವರು ನಮ್ಮಿಂದ ದೂರ ಆಯಿತು. ಹಾಗಾದ್ರೆ ಅವ್ರು ದೂರ ಆಗಿದ್ದಾರೆ ಅಂತಂದರೆ ಇಲ್ಲ, ನೆನೆದವರ ಮನದಲ್ಲಿ ಇದ್ದಾರೆ, ದೂರ ಆಗುವಂಥವರೇ ಅಲ್ಲ. ಅವರು ಎಲ್ಲಿಲ್ಲ, ಎಲ್ಲ ಕಡೆಯೂ ಇದ್ದಾರೆ. ನಾವು ನೆನೆಸ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿದ್ದಾರೆ, ನೀವು ನೆನೆಸ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಒಂದು ರೀತಿ ವಿಶ್ವವ್ಯಾಪಿಗಳು ಅವರು. ಅಂಥ ಗುರುಗಳ ನೆನಪನ್ನು ಮಾಡಿಕೊಳ್ಳಿಕ್ಕಾಗಿ ದಂದನ ದರ್ತನ ಗೋಷ್ಠಿ ನಡೆದಿದೆ. ಅವರು ಹೇಳಿದಾಗೆ ಆ ದಂದನ ದರ್ತನ ಗೋಷ್ಠಿಯನ್ನು ಪ್ರಾರಂಭ ಮಾಡಿದವರು ಕೂಡ ನಮ್ಮ ಗುರುಗಳೇ. ಮಕ್ಕಳಿಗೆ ಇವೆಲ್ಲವೂ ಸ್ವಲ್ಪ ಇತಿಹಾಸ ಗೊತ್ತಾಗಬೇಕು. ನಾವೆಲ್ಲ ಇತಿಹಾಸವನ್ನು ಮರೆತುಬಿಡ್ತೇವೆ. ಯಾರು ಇತಿಹಾಸವನ್ನು ಮರೀತಾರೋ ಅವರು ವರ್ತಮಾನವನ್ನು ಕೂಡ ಮರೆತ ಹಾಗೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇತಿಹಾಸದ ಪ್ರಜ್ಞೆ ತುಂಬ ಮುಖ್ಯವಾದ. ಅಂಥ ಗುರುಗಳ 32ನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಾಣೆಹಳ್ಳಿಯಲ್ಲೂ ಕೂಡ 24ನೇ ತಾರೀಕು ಬೆಳಗ್ಗೆ ಧ್ವಜಾರೋಹಣ, ಶಿವಮಂತ್ರ ಲೇಖನ ಇತ್ಯಾದಿ ಚಟುವಟಿಕೆಗಳು ಇರ್ತವೆ. ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ ಇರುತ್ತೆ. ಬಸವರಾಜ್ ಸಾಗರ್ ಅಂತ ಹೇಳಿ ಒಬ್ಬ ಶ್ರೇಷ್ಠ ಸಾಹಿತಿಗಳು ಮಾತನಾಡ್ತಾರೆ. ಹಾಗೆಯೇ ಸುಮತಿ ಅಂತ ಹೇಳಿ ಒಬ್ಬ ಹೆಣ್ಮಗಳು ಗುರುಗಳನ್ನು ಕುರಿತು ಮಾತನಾಡ್ತಾರೆ. ನಮ್ಮ ರಂಗಶಾಲೆಯ ವಿದ್ಯಾರ್ಥಿಗಳು ಗುರುಗಳ ಜೀವನವನ್ನು ಆಧರಿಸಿದಂಥ ಮಹಾಬೆಳಕು ನಾಟಕವನ್ನು ಅಭಿನಯಿಸ್ತಾರೆ. ನಿಮ್ಮ ಮಕ್ಕಳು ಕೂಡ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಅದೊಂದು ಹೃದಯ ತುಂಬಿ ಬರುವಂಥ ಕಾರ್ಯಕ್ರಮ. ಅದೊಂದು ಆಡಂಬರದ ಕಾರ್ಯಕ್ರಮ ಅಲ್ಲ, ಅದ್ಧೂರಿಯ ಕಾರ್ಯಕ್ರಮ ಅಲ್ಲ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅದರಲ್ಲಿ ನೀವು ಭಾಗವಹಿಸ್ಬೋದು, ನಿಮ್ಮ ತಂದೆ ತಾಯಿಗಳು ಬರ್ಬೋದು, ನಿಮ್ಮ ಬಂಧು ಮಿತ್ರರು ಬರ್ಬೋದು. ಅದು ಆ ಗುರುಗಳನ್ನು ನಾವು ನೆನಪಿಸಿಕೊಳ್ಳೋದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಅದು ಪೂರಕವಾಗದು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರಿಸಲಿಕ್ಕೆ ಹೋಗಲ್ಲ. ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾರೆ.